ಕೊಚ್ಚಿಯಿಂದ ಮಂಗಳೂರಿಗೊಂದು ಲೋಡ್ ಸಿಕ್ಕಿದೆ. 1 ಟನ್ ಮೆಟ್ರಲ್ಲು. ಆಲ್ರೆಡಿ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇನ್ನೊಂದು 500 ಮೀಟ್ರ್ ಒಳಗೆ ಹೋಗಬೇಕು. ಆ ಟ್ರಾನ್ಸ್ಪೋರ್ಟಿಂದ ಲೋಡಿಂಗ್ ಪಾಯಿಂಟ್ಗೆ 75 ಕಿಲೋಮೀಟ್ರ್ ಇತ್ತು. ಹಂಗಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿಂದ ಇಲ್ಲಿ ಕಾಣ್ತಿದೆಯಲ್ಲ ಲೆಫ್ಟು, ಆ ಲೆಫ್ಟ್ ತೊಗೊಂಡ್ರೆ ಕಂಪ್ನಿ. ಇಲ್ಲಿಂದ 400 ಕಿಲೋಮೀಟ್ರ್ ಇದೆ ಮಂಗಳೂರು. 9,000 ರೂಪಾಯಿ ಬಾಡಿಗೆ, 1,000 ರೂಪಾಯಿ ಕಮಿಷನ್ನು. ಅಲ್ಲೇ ಬಂದು ಒಂದಿನ ಆಯಿತು. ಏನು ಮಾಡ್ತೀರಾ, ಊಟಕ್ಕೆ ಅದು ಇದಕ್ಕೆ ಖರ್ಚಾಗ್ಬಿಡುತ್ತೆ ಸುಮ್ಮನೆ ಇದ್ದರೆ. ಅದಕ್ಕೆ ಹಾಕ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಕಾಳಿಯಮ್ಮ ದೇವಸ್ಥಾನ ಇದು. ಇದೇ ಯಾವುದೋ ಕಂಪ್ನಿ ಇರಬೇಕು. ಫೋನ್ ಮಾಡಬೇಕು ಅವರಿಗೆ. ಇದೇ ಇರಬೇಕು ಮೋಸ್ಟ್ಲಿ. ಅವರಿಗೆ ಫೋನ್ ಮಾಡಿ ಸಿಗ್ತೀನಿ ನಿಮಗೆ. ಕರೆಕ್ಟಾಗಿ ಗಾಡಿ ಕಂಪ್ನಿ ಹತ್ರನೇ ನಿಲ್ಲಿಸಿ ಹುಡ್ಕಾಡ್ತಿದ್ದೀನಿ ಗುರು. ಇದೇ ಕಂಪ್ನಿ ರಬ್ಬರ್ದು ಲೋಡ್ ಮಾಡ್ತಾಯಿದ್ದಾರೆ. ಒನ್ ಟನ್ ಅಷ್ಟೇ ಇರೋದು. ಪಟ್ಟಂತ ಲೋಡ್ ಆಗಿಬಿಡುತ್ತೆ. ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಲೋಡಿಂಗ್ ಎಲ್ಲ ಆಗಿ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಇದೇನು ದೊಡ್ಡ ಹೈವೇ ಅಲ್ಲ, ಮೀಡಿಯಮ್ ಆಗಿರೋ ಹೈವೇ. ದೊಡ್ಡ ಹೈವೇಗೆ ಇನ್ನೂ ಒಂದು 7-8 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿಂದ ಇನ್ನೂ 300 ಕಿಲೋಮೀಟ್ರ್ ಐತೆ. ಆರಾಮಾಗಿ ಹೋಗ್ಬಿಡ್ಬೋದು. ಅಂದರೆ ರೋಡ್ ಚೆನ್ನಾಗಿಲ್ಲ ಅಂತೆ. ನಿನ್ನೆ ಒಂದು ಗಾಡಿ ಹೋಗಿದೆ ಗೋವಾಗೆ. ಹೊಟ್ಟೆ ಬೇರೆ ಹಸಿತಾ ಇದೆ, ಏನೂ ತಿಂದಿಲ್ಲ ಏನಿಲ್ಲ. ಫಸ್ಟ್ ಹೈವೇಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ. ಡೀಸೆಲ್ ಅವಾಗಲೇ ಹಾಕ್ಸಿದ್ದೆ, ಒಂದು 2,000 ರೂಪಾಯಿದು. ಇದರಲ್ಲೇ ಹೋಗ್ಬೇಕು ಗುರು. 2 ಪೇ ಬಾಡಿಗೆ ಅಂತೆ. ಇಲ್ಲಿ ಬಂದಮೇಲೆ ಹಂಗಂತವ್ರೆ. ಮಂಗಳೂರಲ್ಲಿ ಎಲ್ಲ ಅನ್ಲೋಡಿಂಗ್ ಪಾಯಿಂಟ್ ಎಲ್ಲ ಕೊಡ್ತಾರೆ ದುಡ್ಡು, ಇಲ್ಲಿ ಕೊಡಲ್ಲ ಅಂತ ಹೇಳ್ತವ್ರೆ. ಏನು ಮಾಡೋದು, ಏನೂ ಮಾಡೋಕ್ಕಲ್ಲ. ಟೋಲ್ ಗಿಲ್ದೇನೂ ಇಲ್ಲ ಖರ್ಚು, ಬರೀ ಡೀಸಲ್ಲು. ಆರಾಮಾಗಿ ಹೋಗ್ಬಿಡ್ಬೋದು. ಬನ್ನಿ ಸೀದಾ ನ್ಯಾಷನಲ್ ಹೈವೇಗೆ ಹೋಗಿ ಸಿಗ್ತೀನಿ. ಯಾಕಂದರೆ ಇದು ಚಿಕ್ಕ ರೋಡು, ಮೈ ಮೇಲೆ ಬರ್ತವ್ರು ಗಾಡಿಗಳು. ನೋಡ್ತಾ ಇರ್ಬೋದು ನೀವೇನೆ. ಫೈನಲಿ ನಾವೀಗ ನ್ಯಾಷನಲ್ ಹೈವೇಲಿದ್ದೀವಿ. ಟೈಮ್ ಬಂದು 3 ಗಂಟೆ 11 ನಿಮಿಷ ಆಗಿದೆ. ಆಲ್ರೆಡಿ ಡೀಸೆಲ್ ಒಂದು ಪಾಯಿಂಟ್ ಎಗರೋಯ್ತು. ಇನ್ನೊಂದು 1,000 ತಗೊಂಡ್ರೆ ಆರಾಮಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು 299 ಕಿಲೋಮೀಟ್ರ್ ಐತೆ. ರಲ್ಲಿ ಹೋಗ್ತಾ ಇದೆ ಇವರು. 86, 87, 88 ಗುರು. ಇಷ್ಟೆಲ್ಲ ಹೋಗೋದೇ ಇಲ್ಲ. 80 ಕ್ಲಾಕ್ ಇದೆ ನೋಡಿ, ಅಲ್ಲಿದೆ 88. ಒಂದು 5-6 ಸತಿ ಹಿಂಗೆ ಹೋಯ್ತು ಅಂದರೆ ಲಾಕ್ ಕಟ್ಟಾಗ್ಬಿಡುತ್ತೆ ಇವರು. ನೋಡಿ 80 ಹಿಂಡಿದೆ. 80ಕ್ಕೆ ಒಂದೇ ಸತಿ ರಪ್ಪ ಅಂತ ಹೇಳಿದ್ಬಿಡು. ಹೊಟ್ಟೆ ಬೇರೆ ಹಸಿತೈತೆ ಇವರು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನು ಮಿನಿಮಮ್ 100 ಕಿಲೋಮೀಟ್ರ್ ಹೋಗ್ಬೇಕು ನಾವು ಕರ್ನಾಟಕ ಎಂಟ್ರಿ ಆಗೋಕ್ಕೆ. ಸಂಜೆ 5 ಗಂಟೆಗೆ ತಿಂದ್ಬಿಡ್ಲ ಏನು ಅಂತ. ಟೈಮ್ ಬಂದು 8:30 ಆಗಿದೆ. ಕಣ್ಣೂರು ದಾಟಿ ಒಂದು 15 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಯಾವುದೂ ಪ್ಲೇಸ್ ಇರಲಿಲ್ಲ ಚೆನ್ನಾಗಿರೋದು, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ರೋಡೆಲ್ಲ ನೋಡ್ತಾ ಇರ್ಬೋದು ಪೊಸಿಷನ್ ಹೆಂಗಿದೆ ಅಂದ್ಬಿಟ್ಟು. ಸಿಕ್ಕಾಬಟ್ಟೆ ಕಿತ್ತೋಗಿರೋ ರೋಡುಗರು. ಇನ್ನೆಲ್ಲ ಸಿಂಗಲ್ ರೋಡೇ ಇರೋದು. ನೋಡಿ ನೈಟ್ ನೋಡಿ ಹಿಂಗೆ ರಿಫ್ಲೆಕ್ಟ್ ಹೊಡೆಯುತ್ತೆ. ನಿಮಗೆ ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ.
ಹಂಗಾಗಿ ನೈಟ್ ಹೊತ್ತು ಮಾತ್ರ ಜಾಸ್ತಿ ವೀಡಿಯೋನೇ ಹಿಡಿಯಲ್ಲ ನಾನು, ಅದು ಸಿಂಗಲ್. ಈ ಸಿಂಗಲ್ ರೋಡಲ್ಲಿ ಎಷ್ಟು ಗಾಡಿ ಓಡಿಸೋರು ಅಷ್ಟೇ ಗುರು. ಈಗ ನೋಡಿ ಇನ್ನೂ 124 ಕಿಲೋಮೀಟ್ರ್ ಐತೆ ನೋಡಿ. ಹಿಂಗೆ ಒಂದು ಗಾಡಿ ಹಿಂದೆ ಒಂದು ಗಾಡಿ ಹೋಯ್ತಾ ಇರಬೇಕು ನೋಡಿ. ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ, 30-35. ರೋಡು ಹೇಳ್ಕೊಳಂಗಿಲ್ಲ ಗುರು, ಫುಲ್ಲು ಸಿಕ್ಕಾಪಟ್ಟೆ ಗುಂಡಿಗಳಾಗ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಮಳೆ ಬೇರೆ ಬರ್ತಾ ಇದೆ ನಿಲ್ತಾ ಇದೆ, ಬರ್ತಾ ಇದೆ ನಿಲ್ತಾ ಇದೆ. ಮಳೆ ಬಂದರೆ ಅನುಕೂಲನೇ, ಟೈರ್ ಏನು ನೀಟಾಗಲ್ಲ. ಆಮೇಲೆ ಒಂದು ಹೋಟ್ಲಿತ್ತು ಗುರು, ಎಗ್ ರೈಸ್ ತಿನ್ಕೊಂಬಂದೆ, ಸಾಕಾತಾಗಿ ಮಾಡಿದರು ಇವರು. ಹಿಂದೂಗಳ್ದಲ್ಲ, ಮುಸ್ಲಿಮ್ಸರ ಹೋಟ್ಲು. ಈ ಕಡೆ ಎಲ್ಲ ಕೇರಳದಲ್ಲಿ ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸ್ಲಿಮ್ಸ್ ತುಂಬ ಜಾಸ್ತಿ ಇದ್ದಾರೆ ಗುರು. ಹಿಂದೂ ಸ್ವಲ್ಪ ಕಡಿಮೆ, ಅವರೇ ಜಾಸ್ತಿ ಇರೋದು. ಅಂದರೆ ಕಂಡುಹಿಡಿಯೋಕ್ಕಾಗಲ್ಲ, ಎಲ್ಲ ಸೇಮ್ ಹಿಂದೂ ಥರನೇ ಬಟ್ಟೆ ಹಾಕ್ತಾರೆ, ಗೊತ್ತೇ ಆಗಲ್ಲ. ಎಲ್ಲಿ ನೋಡು ಚರ್ಚು ನೋಡಿ ಬೇಕಾರೆ, ಚರ್ಚು ಕಡೆ ಹೋದ್ರು ಚರ್ಚೆ. ಹಿಂದೂ ದೇವಸ್ಥಾನಕ್ಕಿಂತ ಜಾಸ್ತಿ ಇದ್ದಾವೆ ಗುರು, ಅಷ್ಟೊಂದು ಭಯಂಕರ. ಈಗ ನನಗೆ ಚೆಕ್ ಪೋಸ್ಟ್, ಕರ್ನಾಟಕ ಚೆಕ್ ಪೋಸ್ಟ್ ಬಂದು ಮಂಗಳೂರಿಗೆ ಇನ್ನೊಂದು 25-30 ಕಿಲೋಮೀಟ್ರ್ ಇದ್ದಂಗೆ ಕೇರಳ ಎಕ್ಸಿಟ್ ಆಗೋದು ನಾವು. ಇನ್ನೆಲ್ಲ ಫುಲ್ ಕೇರಳದಲ್ಲೇ. ಹೆಂಗಾರ ಮಾಡಿ ಮಂಗಳೂರಿಂದ ಒಂದು ಬೆಂಗಳೂರಿಗೆ ಲೋಡ್ ಹುಡುಕ್ಲೇಬೇಕು, ಹಾಕ್ಕೊಂಡು ಹೋಗಲೇಬೇಕು. ಫಸ್ಟು ಗಾಡಿ ಫುಲ್ಲು ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸಿ, ಟೈರ್ ಗಿರೆಲ್ಲ ಹಾಕ್ಸಿ, ಅದೊಂದು ಸ್ಟೆಪ್ನಿ ರಾಡ್ ಒಂದು ಕಳೆದೋಗೈತೆ, ಅದನ್ನು ತೊಗೊಂಡು ಲೈಟಿಂಗ್ಸ್ ಹಾಕ್ಸೋಣ ಅಂತಿದ್ದೀನಿ ಗಾಡಿಗೆ, ಅದನ್ನು ಹಾಕ್ಸಿ ಎಲ್ಲ ಹಾಕಿ ಒಂದಿನ ರೆಸ್ಟ್ ತೊಗೊಂಡು ಫುಲ್ ಗಾಡಿ ಎಲ್ಲ ವಾಶ್ ಮಾಡಿಸಿ ಆಮೇಲೆ ಬರಬೇಕು. ನೆಕ್ಸ್ಟ್ ತಿಂಗಳು ಇನ್ಸೂರೆನ್ಸ್ ಲಾಪ್ಸ್ ಆಗುತ್ತೆ, ಅದಕ್ಕೆ ದುಡ್ಡು ಮಾಡಬೇಕು. ಈ ತಿಂಗಳು ಎಲ್ಲ ಮುಗ್ದೋಗ್ಬಿಡುತ್ತೆ ಗುರು, ಏನೋ ಲೋನ್ ಒಂದು ಬಾಕಿ ಇರುತ್ತೆ, ಇನ್ನು ಗಾಡಿದೆಲ್ಲ ಮುಗ್ದೋಗ್ಬಿಡುತ್ತೆ, ಸರ್ವಿಸ್ ಗಿರ್ವಿಸ್ ಎಲ್ಲ ಮುಗ್ದೋಗುತ್ತಲ್ಲ. ಇನ್ನೇನು ನೆಕ್ಸ್ಟ್ ತಿಂಗಳು ಲೋನ್ ಒಂದು, ಇನ್ಸೂರೆನ್ಸ್ಗೆ ಒಂದು ದುಡ್ಡು ಮಾಡ್ಕೊಂಬಿಟ್ರೆ ಆಗೋಗುತ್ತೆ. ಏನು ಮಾಡೋದು, ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಗುರು. ಏನಾರ ಮಾಡೋಕ್ಕೆ ಹೋಗೋಣ ಅಂದ್ರೆ ಏನೋ ಒಂದು ಅಡ್ಡ ಬಂದಿರುತ್ತೆ. ಡ್ರೈವರ್ಗಳು, ನಂದು ಒಬ್ಬಂದೇ ಅಲ್ಲ, ಎಲ್ಲ ಡ್ರೈವರ್ಗಳ್ದು ಇದೇ ಪ್ರಾಬ್ಲಮ್ಮು. ಗಾಡಿ ಡಾಕ್ಯುಮೆಂಟ್ಸು ಮುಗಿಯೋ ಹತ್ತತ್ರ ಬಂತು ಅಂದರೆ ಪ್ರಾಬ್ಲಮ್ಮು, ಏನೇನಾರ ಅಡ್ಡ ಬರ್ತಾ ಇರ್ತವೆ ನೋಡಿ. ರೋಡ್ಗಳು ನೋಡಿ ನೀವೇನೆ, ತ್ಯಾಪೆ ರೋಡ್ಗಳು. ಬನ್ನಿ ಸೀದಾ ಕೇರಳದೆಲ್ಲ ಮುಗಿಸ್ಕೊಂಡು ಕರ್ನಾಟಕಕ್ಕೆ ಎಂಟ್ರಿ ಆಗೇ ಸಿಗ್ತೀನಿ ನಿಮಗೆ. ಮಧ್ಯದಲ್ಲಿ ಇನ್ನೇನು ಕತ್ಲೆಯಲ್ಲಿ ಇನ್ನೇನು ಕಾಣಲ್ಲ. ಅಕಸ್ಮಾತ್ ಏನಾರು ಚೆನ್ನಾಗಿರೋ ಪ್ಲೇಸ್ ಇತ್ತು ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ನಿಮಗೆ ಕರ್ನಾಟಕ ಎಂಟ್ರಿಯಲ್ಲೇ ಸಿಗ್ತೀನಿ. ಆಲ್ರೆಡಿ ಮಂಗಳೂರಲ್ಲಿದ್ದೀವಿ, ಲೊಕೇಶನ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಮಳೆ ಅಂತೂ ಸಿಕ್ಕಾಪಟ್ಟೆ ಒಯ್ದಿದೆ ಗುರು, ರೋಡು ಚೆನ್ನಾಗಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡ್ಗಳು, ಕಿತ್ತೋಗಿರೋ ರೋಡು, ಅದಕ್ಕೆ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಏನಾಗಿದೆ ಅಂದರೆ ಈ ನೈಟ್ ಹೊತ್ತು ವೀಡಿಯೋ ಮಾಡೋದೇ ಸ್ವಲ್ಪ ಇದಾಗಿದೆ ನೋಡಿ. ಬೆಳಕು ಸಿಕ್ಕಾಪಟ್ಟೆ ಆಪೋಸಿಟಿಂದ ಹೊಡಿತಾರೆ, ವೀಡಿಯೋದಲ್ಲಿ ಏನೂ ಕಾಣಲ್ಲ, ಫುಲ್ಲು ವೈಟ್ ಕಲರ್ ಆಗಿಬಿಡುತ್ತೆ. ಹಂಗಾಗಿ ಕ್ಲಿಯರಿಟಿ ಇರಲ್ಲ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡಿಲ್ಲ. ಸೀದಾ ಲೊಕೇಶನ್ ಹತ್ರ ಹೋಗಿ ಮನಿಕೊಂಬಿಡೋಣ, ನೋಡೋಣ. ಬೆಳಗ್ಗೆ ಫೋನ್ ಮಾಡೋದಾಯಿತು ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ಮಧ್ಯದಲ್ಲಿ ಗಿಡ ಏನೂ ಇಲ್ಲ, ಇದಿದ್ರೆ ಸ್ವಲ್ಪ ಕಂಟ್ರೋಲ್ ಆಗೋದು ಬೆಳಕು. ಟೈಮ್ ಬಂದು ಆಲ್ರೆಡಿ 12:30. ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ತಲುಪಿದ್ದೀವಿ, ನೋಡ್ತಾ ಇರ್ಬೋದು.
ಎಲ್ಲ ಸಿಮೆಂಟ್ ಇಟ್ಟಿಗೆ ಮಾಡೋ ಫ್ಯಾಕ್ಟ್ರಿ. ಇನ್ನೂ ಅನ್ಲೋಡ್ ಮಾಡಿಲ್ಲ, ಅನ್ಲೋಡ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸರೆಲ್ಲ ಕಲಿಸ್ತಾ ಇದ್ದಾರೆ ಅಂತ. ಅನ್ಲೋಡ್ ಆದಮೇಲೆ ಸಿಗ್ತೀನಿ, ಇನ್ನು ಲೇಟ್ ಆಗ್ಬೋದೇನೋ. ಇವರು ಅನ್ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು 5-10 ಬ್ಲಾಗ್ಸ್ ಇರ್ಬೋದು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ನೋಡೋಣ ಮಂಗಳೂರಿಂದ ಬೆಂಗಳೂರಿಗೆ ಇಲ್ಲ ಇಲ್ಲಿ ಲೋಡ್ ಸಿಗುತ್ತೆ, ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.